ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ. ಕಳೆದಂತಹ ವಿಡಿಯೋದಲ್ಲಿ ಹೇಗೆ ಬಡತನದಿಂದ ದೂರಾಗಿ ಸಿರಿತನವನ್ನು ಪಡೆದರು ಲಲಿತಾ ಸಹಸ್ರನಾಮದಿಂದ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಲ್ಲ. ಇವತ್ತಿನ ಒಂದು ಘಟನೆ ಅಥವಾ ಇವತ್ತಿನ ಒಂದು ವಿಡಿಯೋದಲ್ಲಿ ಇರುವಂತಹ ವಿಚಾರ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುವಂತಹ ಒಂದು ವಿಚಾರ. ಏನಪ್ಪ ವಿಚಾರ ಅಂತಂದ್ರೆ, 10 ವರ್ಷಗಳ ಹಿಂದೆ ಕಳೆದು ಹೋದಂಥವರ ಮಗ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಹೇಗೆ ಮರಳಿ ಮನೆಗೆ ಬಂದ ಅನ್ನುವಂತಹದೊಂದು ಘಟನೆ ಇದು. ಬಹುಶಃ ಇದು ಈ ಘಟನೆಯನ್ನ ಕೇಳಿದಾಗ ನನಗೂ ಕೂಡ ಆಶ್ಚರ್ಯ ಆಯಿತು ಮತ್ತು ನನಗೂ ಕೂಡ ಒಂದು ರೀತಿಯಾದಂತಹ ನಂಬಲಿಕ್ಕೆ ಅಸಾಧ್ಯವಾದಂತಹ ಘಟನೆ ಇದಾಗಿತ್ತು. ಆದರೂ ಕೂಡ ಇದು ಸತ್ಯ ಆಗಿತ್ತು. ಆಗ ನಾನು ಕೂಡ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪಾದಕ್ಕೆ ಅನಂತ ಕೋಟಿಯ ಶರಣಗಳನ್ನು ಅರ್ಪಿಸಿದೆ. ಅಂದ್ರೆ ತಾಯಿಯ ಒಂದು ಧ್ಯಾನದಿಂದ, ಆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪೂಜೆಯಿಂದ, ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ ಅಂತಂದ್ರೆ, ಯಾವುದು ಅಸಾಧ್ಯ ಅಂತ ಹೇಳಿ ನಿರ್ಧರಿಸಿರ್ತೀವೋ, ಇದು ಯಾವುದು ಆಗುವುದೇ ಇಲ್ಲ ಅಂತ ಹೇಳಿ ನಿರ್ಧರಿಸಿರ್ತೀವೋ, ನಮ್ಮ ಜೀವನದಲ್ಲಿ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿರ್ತೀವೋ, ಅದನ್ನೂ ಕೂಡ ಬದಲಾಯಿಸಲಿಕ್ಕೆ, ಅದನ್ನೂ ಕೂಡ ನಾವು ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನ ಲಲಿತಾ ಸಹಸ್ರನಾಮದ ಒಂದು ಶಕ್ತಿನ ನಮ್ಮ ಅರಿವಿಗೆ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ನಮ್ಮ ಜೀವನದಲ್ಲಿ ಇನ್ನು ಯಾವುದು ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳಿ ನಮ್ಮ ಮನಸ್ಥಿತಿಯಲ್ಲಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಲಲಿತಾ ಸಹಸ್ರನಾಮ ಸುಧಾರಿಸುತ್ತೆ ಎನ್ನುವಂತಹದ್ದು. ಬಹುಶಃ ನನಗೊಬ್ಬರು ಗುರುಗಳು ಹೇಳಿದ್ರು, ಎಲ್ಲ ಅಪಾಯಕ್ಕೂ ಒಂದೇ ಉಪಾಯ, ಅದುವೇ ಲಲಿತಾ ಸಹಸ್ರನಾಮ ಅಂತ. ಅಂದ್ರೆ ಅದೆಂತಹದ್ದೇ ಅಪಾಯ ಬರಲಿ, ಅದೆಂತಹದ್ದೇ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಆ ತಾಯಿಯ ಪಾದಕ್ಕೆ ನಮ್ಮ ಸಕಲ ಕಷ್ಟಗಳನ್ನು ಅರ್ಪಣೆ ಮಾಡಿದ್ರೆ ಖಂಡಿತವಾಗಿ ಕೂಡ ಆ ಕಷ್ಟದಿಂದ ತಾಯಿ ನಮ್ಮನ್ನ ಪಾರು ಮಾಡ್ತಾಳೆ ಅನ್ನುವಂತಹದ್ದು. ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿಭಿರಾವೃತ. ಬಹುಶಃ ಏನ್ ಇವತ್ತು ಹೇಳುವಂತಹ ಘಟನೆ ಇದೆ, ಇದು ಗುಲ್ಬರ್ಗದಲ್ಲಿ ನಡೆದಂತಹ ಘಟನೆ. ಗುಲ್ಬರ್ಗದಲ್ಲಿ ಬಹಳಷ್ಟು ನಮಗೆ ಆಪ್ತರಾಗಿರುವಂತಹವರೊಬ್ಬರಿದ್ದಾರೆ. ಬಹುಶಃ ಎಲ್ಲ ವಿಡಿಯೋಗಳಲ್ಲೂ ನಾನು ಹೇಳುವಂತಹ ಘಟನೆಗಳು ನೈಜ ಘಟನೆಗಳು. ಆಮೇಲೆ ಅವರ ಹೆಸರು ಅವುಗಳನ್ನ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂತಂದ್ರೆ ಇದು ಅವರ ವೈಯಕ್ತಿಕ ವಿಚಾರ ಆಗಿರ್ತದೆ. ಆದರೂ ಕೂಡ ಲಲಿತಾ ಸಹಸ್ರನಾಮದ ಶಕ್ತಿನ ನಾವು ತಿಳಿಸ್ಲಿಕ್ಕೋಸ್ಕರ ವಿಚಾರವನ್ನ ಹೇಳ್ತಾ ಇದ್ದೀವಿ. ಗುಲ್ಬರ್ಗದಲ್ಲಿ ನಮ್ಮ ಆಪ್ತರೊಬ್ಬರಿದ್ದಾರೆ. ಅವರ ಒಬ್ಬ ಮಗ, ಅವನಿಗೆ ಭಾರತೀಯ ಸೈನ್ಯಕ್ಕೆ ಸೇರ್ಕೋಬೇಕು ಅನ್ನುವಂತಹದ್ದು ತುಂಬಾ ಆಸೆ ಇತ್ತು. ನಾನು ಒಬ್ಬ ಸೈನಿಕನಾಗಬೇಕು, ದೇಶವನ್ನ ಕಾಯಬೇಕು, ಒಬ್ಬ ಯೋಧ ಆಗಬೇಕು ಅನ್ನುವಂಥದ್ದು ಆಸೆ ಇತ್ತು. ಆದರೆ ಅವರ ತಂದೆ ತಾಯಿಗಳಿಗೆ ಏನು ಆಸೆ ಇತ್ತಪ್ಪ ಅಂತಂದ್ರೆ, ಆ ಮಗನನ್ನ ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಲಿ ಅಥವಾ ಬೇರೆ ಇನ್ಯಾವುದೋ ಒಂದು ವೃತ್ತಿ ರಂಗಕ್ಕೆ ಕಳಿಸ್ಬೇಕು ಅನ್ನುವಂಥದ್ದು ಅವ್ರ ಆಸೆ ಇತ್ತು. ಹೀಗೆ ತಂದೆ ಮತ್ತು ತಂದೆ ತಾಯಿಗಳ ಅವರಿಬ್ಬರ ನಡುವೆ, ಮಕ್ಕಳ ನಡುವೆ ಹೀಗೆ ಅದು ಏನಾಗ್ತಿತ್ತು ಅಂದ್ರೆ ಪ್ರತಿನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು. ಆ ಮಗ ನಾನು ಯೋಧ ಆಗ್ತೀನಿ, ಸೈನಿಕ ಆಗ್ತೀನಿ ಅಂತ, ಅದೇ ತಂದೆ ತಾಯಿಗಳು ಬೇಡ, ನೀನು ಬೇರೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊ ಅಂತ. ಹೀಗೆ ಒಂದು ದಿವಸ ಆ ಜಗಳ ತಾರಕಕ್ಕೆ ಏರತ್ತೆ. ತಾರಕಕ್ಕೆ ಏರಿ ರಾತ್ರೋರಾತ್ರಿ ಆ ಮಗ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಮನೆ ಬಿಟ್ಟು ಹೋದ ತಕ್ಷಣ ಅವನೆಲ್ಲ ವಸ್ತುಗಳನ್ನ ಮನೆಯಲ್ಲಿ ಇಟ್ಟಿರ್ತಾನೆ. ಅಂದ್ರೆ ಆತನ ಮೊಬೈಲ್ ಇರಬಹುದು ಅಥವಾ ಮತ್ತಿನ್ನೇನೋ ಅವನ ಒಂದು ಗುರುತಿಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳನ್ನ ಮನೆಗೆ ಇಟ್ಟು ಯಾರಿಗೂ ಹೇಳದಂತೆ ರಾತ್ರಿ ಅವನು ಮನೆ ಬಿಟ್ಟು ಹೋಗ್ತಾನೆ. ಮನೆ ಬಿಟ್ಟು ಹೋದಾಗ ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಮನೆಯಲ್ಲಿ ಮಗ ಇಲ್ಲ. ಎಲ್ಲ ಕಡೆ ತಾಯಿ ಹುಡುಕ್ತಾರೆ. ಸಂಜೆವರೆಗೂ ಕಾಯ್ತಾನೆ, ಬಹುಶಃ ಬರ್ತಾರೆ ಅಂತ. ಸಂಜೆ ಒಳಗಾದ್ರೂ ಕೂಡ ಮಗ ಬರೋದಿಲ್ಲ. ಕೊನೆಗಿನ್ನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪೊಲೀಸ್ ಠಾಣೆ ಮೊರೆನ ಹೋಗ್ತಾರೆ. ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಿ ಎಲ್ಲ ರೀತಿಯಾದಂಥ ಹುಡುಕುವ ಪ್ರಯತ್ನವನ್ನ ಮಾಡ್ತಾರೆ. ಆದರೂ ಕೂಡ 3-4 ದಿನಗಳು ಕಳೆದ್ರೂ ಕೂಡ ಮಗ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಆಗಲಿ ಸುಳಿವಾಗ್ಲಿ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಅನೇಕ ಜ್ಯೋತಿಷ್ಯವನ್ನು ಕೇಳ್ತಾರೆ, ಅನೇಕ ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಅಥವಾ ಅನೇಕ ರೀತಿಯಾದಂಥ ಅಂಜನ ಶಾಸ್ತ್ರ, ಹೀಗೆ ಎಲ್ಲ ಮೊರೆಯನ್ನ ಹೋಗ್ತಾರೆ. ಎಲ್ಲರಿಂದಲೂ ಕೂಡ ಭಿನ್ನವಾದಂಥ ಉತ್ತರ ಬರ್ತದೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ ಅವನು ಸತ್ತು ಹೋಗಿದ್ದಾನೆ, ಇನ್ನು ಹೇಳ್ತಾರೆ ಇಲ್ಲ ಅವನು ತುಂಬಾ ದೂರ ಹೋಗಿದ್ದಾನೆ, ಬರೋದೇ ಇಲ್ಲ, ಮರ್ತು ಬಿಡಿ ಅಂತ. ಇನ್ನು ಕೆಲವೊಬ್ರು ಬರ್ತಾನೆ, ಅದು ಇನ್ನು ಇಷ್ಟು ವರ್ಷ ಆಗತ್ತೆ ಅಂತ. ಹೀಗೆ ಏನೆಲ್ಲ ಅವ್ರ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಸುಮಾರು 8 ವರ್ಷಗಳು ಕಳೆದು ಹೋಗ್ತದೆ. 8 ವರ್ಷಗಳ ತನಕ ಕೂಡ ಅವರ ಮಗ ಸಿಗೋದಿಲ್ಲ.
ಇನ್ನು ಅವರೆಲ್ಲ ಏನ್ ತಿಳ್ಕೊಂಡಿದ್ರು ಅಂತಂದ್ರೆ, ಇನ್ನು ಮಗ ಬರೋದಿಲ್ಲ, ನಮ್ಮ ಪಾಲಿಗೆ ಮಗ ಅನ್ನತಕ್ಕಂಥವನು ಇಲ್ಲ, ಅವನಿಗೆ ಏನೋ ಆಪತ್ತಾಗಿದೆ, ಅವನಿಗೆ ಏನೋ ಒಂದು ವಿಪತ್ತು ಬಂದಿದೆ, ಅವನು ಏನೋ ಹೋಗಿದ್ದಾನೆ, ಅಂದ್ರೆ ಅವನು ಸತ್ತೋಗಿರಬಹುದು ಅನ್ನುವಂಥ ನಿರ್ಧಾರಕ್ಕೆ ಅವರು ಬಂದುಬಿಟ್ಟಂತ ಸಂದರ್ಭದಲ್ಲಿ 8 ವರ್ಷಗಳಾಗೋಯ್ತು ಮಗ ಮನೆ ಬಿಟ್ಟು. ಅದೇ ಚಿಂತೆಯಲ್ಲಿ ತಂದೆ ತಾಯಿ ಕೊರಗ್ತಾ ಇರ್ತಾರೆ. ಎಲ್ಲರೂ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲವನ್ನ ಅವರು ಪರಿಹಾರ ಮಾಡ್ತಾ ಹೋಗ್ತಾರೆ. ಆದರೆ ಯಾವುದಕ್ಕೂ ಕೂಡ ಅವರ ಮಗನ ಸುಳಿವು ಕೂಡ ಸಿಗೋದಿಲ್ಲ. ಹೀಗಿದ್ದಾಗ ಅವರು ತನ್ನ ಮಗನ ಚಿಂತೆಯನ್ನು ಬಿಟ್ಟು ಬಿಡ್ತಾರೆ. ಯಾಕಂದ್ರೆ 1 ದಿವಸ 2 ದಿವಸ ಆದ್ರೆ ಕಾಯ್ಬೋದಲ್ವಾ, 8 ವರ್ಷಗಳು ಕಳೆದ್ರೂ ಕೂಡ ಅವರ ಮಗ ಸಿಗೋದಿಲ್ಲ. ಹೀಗೆ ಇರುವಂತ ಸಂದರ್ಭದಲ್ಲಿ ಅವರ ಊರಿನಲ್ಲಿ ಒಂದು ಭಜನಾ ಮಂಡಳಿ ಇರ್ತದೆ. ಆ ಭಜನಾ ಮಂಡಳಿಗೆ ಪ್ರತಿ ಶುಕ್ರವಾರ ಅವರು ದೇವಿಯ ದೇವಸ್ಥಾನದಲ್ಲಿ ಭಜನೆಯನ್ನ ಮಾಡ್ತಾ ಇರ್ತಾರೆ. ಒಂದು ದಿವಸ ಇವರ ತಾಯಿ, ಏನು ಕಳೆದು ಹೋದ ಮಗನ ತಾಯಿ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ದೇವಿಯಲ್ಲಿ ಒಂದು ಭಜನಾ ಮಂಡಳಿಯವರು ಭಜನೆಯನ್ನ ಮಾಡ್ತಾ ಇರ್ತಾರೆ. ಅದಾದ ನಂತರ ಒಂದಿಷ್ಟು ಜನ ಮಹಿಳೆಯರ ಒಂದು ಸಂಘ, ಅಂದ್ರೆ ಒಂದು 5 ರಿಂದ 6 ಜನ ಮಹಿಳೆಯರ ಸಂಘ ಬಂದು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಪ್ರಾರಂಭ ಮಾಡ್ತಾರೆ. ಆ ಲಲಿತಾ ಸಹಸ್ರನಾಮವನ್ನ ಪಾರಾಯಣವನ್ನ ಪ್ರಾರಂಭ ಮಾಡಿದಾಗ ಈ ತಾಯಿ ಅಲ್ಲಿಯೇ ಕೂತು ಅದೆಲ್ಲ ಸಂಪೂರ್ಣವಾಗಿ ಕೇಳಿಸ್ಕೊಂಡು ಪಾರಾಯಣ ಮುಗಿದ ನಂತರ ಆ ಸಂಘದ ಹತ್ರ ಹೋಗಿ ಮಾತಾಡ್ತಾರೆ. ನಾನು ಕೂಡ ನಿಮ್ಮ ಸಂಘಕ್ಕೆ ಸೇರ್ಕೋಬೋದಾ, ನಾನು ಕೂಡ ಇಂಥ ಒಂದು ದೈವಿ ಕಾರ್ಯಗಳಲ್ಲಿ ಭಾಗವಹಿಸ್ಬೋದಾ ಅಂತ ಹೇಳಿ ಅವರನ್ನ ಕೇಳ್ಕೊಳ್ತಾರೆ. ಆಗ ಮಹಿಳಾ ಸಂಘದವ್ರು ಹೇಳ್ತಾರೆ, ಖಂಡಿತವಾಗಿ ಬನ್ನಿ, ಸೇರ್ಕೋಬಹುದು, ನಿಮಗೂ ಕೂಡ ಈ ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಆಗ ಹೀಗೆ ಒಬ್ರಿಗೊಬ್ರು ಪರಿಚಯ ಆದಾಗ ಅವರಿಗೆಲ್ಲ ವಿಷಯ ಗೊತ್ತಾಗತ್ತೆ. ಇವರ ಮಗ ಮನೆ ಬಿಟ್ಟು ಹೋಗಿರೋದು, ಇವರ ಮಗನಿಗಿಂದಾಗಿ ಇವರು ತುಂಬಾ ತೊಂದರೆಗೆ ಒಳಗಾಗಿರೋದು, ತುಂಬಾ ಚಿಂತೆಯನ್ನ ಮಾಡ್ತಾ ಈಗ ಇವರು ಆ ಅಧ್ಯಾತ್ಮದ ಕಡೆಗೆ ವಾಲ್ತಾ ಇದ್ದಾರೆ ಅನ್ನುವಂತಹದ್ದು ಅವ್ರಿಗೆ ಗೊತ್ತಾಗತ್ತೆ. ಆಗ ಅಲ್ಲಿರುವಂತ ಎಲ್ಲ ಮಹಿಳೆಯರು ಹೇಳ್ತಾರೆ, ನೀವು ಚಿಂತೆ ಮಾಡಬೇಡಿ, ನಿಮಗೆ ದೇವಿ ಇದೊಂದು ದಾರಿ ಕೊಟ್ಟಿದ್ದಾಳೆ. ನೀವು ನಮ್ಮ ಲಲಿತಾ ಸಹಸ್ರನಾಮದ ಸಂಘಕ್ಕೆ ಸೇರ್ಕೊಂಡಿದ್ದೀರಿ, ನೀವು ಈ ಲಲಿತಾ ಸಹಸ್ರನಾಮವನ್ನ ಬಿಡದೆ ನೀವು ಪಾರಾಯಣ ಮಾಡಿ, ಖಂಡಿತ ನಿಮಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾರೆ. ಆಗ ಅವರಿಗೆ ಮತ್ತೊಂದು ಎಲ್ಲೋ ಭರವಸೆಯ ಬೆಳಕು ಮೂಡತ್ತೆ. ದೇವಿ ನನ್ನ ಮಗನನ್ನ ಕರೆಸಬಹುದು ಅಂತ ಹೇಳಿ ಅವರ ಒಂದು ಸಂಘಕ್ಕೆ ಇವರು ಸೇರಿ ಲಲಿತಾ ಸಹಸ್ರನಾಮವನ್ನ ಕಲಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. श्याम कृष्ण सहोदरी शिव शंकरी परमेश्वरी. ಪ್ರತಿನಿತ್ಯವೂ ಕೂಡ ಇಂತಿಷ್ಟು ಶ್ಲೋಕಗಳನ್ನ ಪಾರಾಯಣ ಮಾಡ್ತಾ, ಅದನ್ನ ಕಲಿತಾ ಅಭ್ಯಾಸ ಮಾಡ್ತಾ 1 ವರ್ಷದ ಒಳಗಾಗಿ ಸಂಪೂರ್ಣವಾಗಿ ಲಲಿತಾ ಸಹಸ್ರನಾಮವನ್ನ ಸುಲಲಿತವಾಗಿ ಅವರು ಕಲಿತು ಹೀಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಮಠಗಳಲ್ಲಿ ಅಥವಾ ಮತ್ತಿನ್ಯಾವುದೇ ಕಾರ್ಯಕ್ರಮಗಳಲ್ಲಿ ಆ ಮಹಿಳಾ ಸಂಘದವರ ಜೊತೆಗೆ ಹೋಗಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿ ಬರ್ತಾ ಇರ್ತಾರೆ. ಜೊತೆಗೆ ಪ್ರತಿನಿತ್ಯ ಕೂಡ ಮನೆಯಲ್ಲಿ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಇವರು ಪಾರಾಯಣವನ್ನ ಮಾಡ್ತಾ ಇರ್ತಾರೆ. ಹೀಗೆ ಒಟ್ಟಾರೆ ಅವರು 10 ವರ್ಷ ಆಗತ್ತೆ. ಅಂದ್ರೆ ಮಗ ಕಳೆದು 8 ವರ್ಷ, 1 ವರ್ಷ ಲಲಿತಾ ಸಹಸ್ರನಾಮವನ್ನ ಕಲೀಲಿಕ್ಕೆ, 1 ವರ್ಷ ಅವರು ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಕಡೆ ಪಾರಾಯಣವನ್ನ ಮಾಡ್ತಾ ಪ್ರತಿನಿತ್ಯಲೂ ಕೂಡ ಅವರು ಪಾರಾಯಣವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ 2 ವರ್ಷಗಳ ಕಾಲ ಅವರು ಲಲಿತಾ ಸಹಸ್ರನಾಮವನ್ನ ಕಲಿತು ಪಾರಾಯಣ ಮಾಡಿ ಪ್ರತಿನಿತ್ಯಲೂ ಕೂಡ ಮನೆಯಲ್ಲಿ ಅನುಷ್ಠಾನವನ್ನ ಮಾಡ್ತಾ ಇರ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಅದು ಕೂಡ ಶ್ರಾವಣ ಮಾಸದ ಶುಕ್ರವಾರದ ದಿವಸ ಅವರ ಮನೆಗೆ ಒಂದು ಕರೆ ಬರ್ತದೆ. ಏನ್ ಕರೆ ಬರ್ತದೆ ಅಂತಂದ್ರೆ, ಸ್ವತಃ ಅವರ ಮಗನೇ ಕರೆ ಮಾಡ್ತಾನೆ ಅವರ ತಂದೆಯ ನಂಬರಿಗೆ. ಕರೆ ಮಾಡಿ ಹೇಳ್ತಾನೆ, ಇಲ್ಲ ನಾನು ಹೀಗೆ ಗುಜರಾತ್ನಲ್ಲಿದ್ದೇನೆ, ನಾನು ಬರ್ತಾ ಇದ್ದೇನೆ, ನಾನು ಮಾಡಿದ್ದು ತಪ್ಪಾಯಿತು, ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ, ಹಾಗಾಗಿ ನನಗೆ ನಿಮಗೆ ಮುಖ ತೋರಿಸ್ಲಿಕ್ಕಾಗದೆ ಇಷ್ಟು ವರ್ಷಗಳ ಕಾಲ ನಾನು ಮರೆಮಾಚಿದ್ದೆ, ನಂದು ತಪ್ಪಾಯಿತು, ನಾನು ವಾಪಸ್ ಮನೆಗೆ ಬರ್ತೀನಿ ಅಂತ ಹೇಳಿ ಶ್ರಾವಣದ ಶುಕ್ರವಾರದ ದಿವಸ ಅವರ ಮಗ ಅವರ ತಂದೆಗೆ ಕರೆ ಮಾಡಿ ಹೇಳ್ತಾನೆ. ಈ ಒಂದು ವಿಚಾರ ತಂದೆ ತಾಯಿಗಳಲ್ಲಿ ಎಷ್ಟು ಆನಂದವನ್ನ ತಂದಿತ್ತು ಅಂತಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ನೀವೇ ಯೋಚನೆ ಮಾಡಿ, ಕಳೆದು ಹೋದ ಮಗ 8 ವರ್ಷದ ಬಳಿಕ ಕಳೆದು ಹೋದ ಮಗ ಅಥವಾ ಸತ್ತೇ ಹೋಗಿದ್ದಾನೆ ಅಂತ ಅವರೆಲ್ಲ ಭಾವಿಸಿದ್ರು. ಅಂತಹ ಸತ್ತೇ ಹೋದ ಅನ್ನುವಂತಹ ಭಾವಿಸಿದಂತಹ ಮಗ 8 ವರ್ಷದ ಬಳಿಕ ಪುನಃ ಕರೆ ಮಾಡಿ, ಅದು ಕೂಡ ಶ್ರಾವಣ ಮಾಸದ ಶುಭ ಶುಕ್ರವಾರದಂದು ಕರೆ ಮಾಡಿ, ನಾನು ಮನೆಗೆ ಮರಳಿ ಬರ್ತೇನೆ ಅಂತ ಹೇಳುವಂತಹ ಮಾತನ್ನ ಕೇಳಿದಾಗ ಆ ತಾಯಿಯ ಒಡಲಿಗೆ, ಆ ತಾಯಿಯ ಮನಸ್ಸಿಗೆ, ತಂದೆಯ ಹೃದಯಕ್ಕೆ ಎಷ್ಟು ಆನಂದ ಆಗಿರಬಹುದು ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಈ ಎಲ್ಲ ಪವಾಡಗಳು ಸಾಧ್ಯ ಆಗಿದ್ದು ಲಲಿತಾ ಸಹಸ್ರನಾಮದ ಪಾರಾಯಣದಿಂದ. ಕಳೆದ
2 ವರ್ಷಗಳಿಂದ ಏನು ಅವರು ಪಾರಾಯಣ ಮಾಡ್ತಾ ಬಂದರು. ಅದರ ಫಲವಾಗಿ ಅವರ ಮಗ ಮನೆಗೆ ಬಂದು ಈಗ ಅವರೆಲ್ಲ ಕೂಡ ಒಟ್ಟು ಕುಟುಂಬವಾಗಿ ಗಂಡ ಹೆಂಡತಿ ಮಗ, ಈಗ ಮಗನಿಗೆ ಮದುವೆಯನ್ನು ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಸೊಸೆ ಬರ್ತಾಳೆ. ಎಲ್ಲರೂ ಕೂಡ ಆನಂದವಾಗಿ ಅವರ ಕುಟುಂಬ ನಿಭಾಯಿಸ್ತಾ ಇದೆ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಆಗಲೇ ಹೇಳಿದ ಹಾಗೆ ಯಾವುದು ಅಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ಸಾಧ್ಯ ಅಂತ ಮಾಡಿ ತೋರಿಸುವ ಶಕ್ತಿ ಲಲಿತಾ ಸಹಸ್ರನಾಮಕ್ಕೆ ಇದೆ. ಇವತ್ತು ಕೂಡ ಆ ಮಹಿಳೆ ಪ್ರತಿನಿತ್ಯ ಬಿಡದೆ ಮನೆಯಲ್ಲಿ ಲಲಿತಾ ಸಹಸ್ರನಾಮವನ್ನ ಮಾಡ್ತಾರೆ. ಮತ್ತು ಯಾರದೇ ಮನೆಯಲ್ಲಿ ಕಷ್ಟ ಇದೆ ಅಂತಂದಾಗ ಆ ಮನೆಯಲ್ಲಿ ಹೋಗಿ 3 ಹೊತ್ತು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಸಂಕಲ್ಪ ಮಾಡಿ ಬರ್ತಾ ಇದ್ದಾರೆ. ಇದು ಪ್ರತ್ಯಕ್ಷವಾಗಿ ನಡೆದಂತಹ ಘಟನೆ. ಇಂತಹದ್ದು 100 ಘಟನೆಗಳಿದೆ. ಆ 100 ಘಟನೆಗಳಲ್ಲಿ ಕೆಲವೊಂದು ಘಟನೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನು ಅಂದ್ರೆ, ಯಾವುದು ಆಗೋದೇ ಇಲ್ಲ ಅಂತ ಹೇಳಿ ಇರುತ್ತೋ ಅದನ್ನೂ ಕೂಡ ಆಗತ್ತೆ ಅಂತ ತೋರಿಸಿಕೊಡುವಂತ ಶಕ್ತಿ ಲಲಿತಾ ಸಹಸ್ರನಾಮಕ್ಕೆ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಮತ್ಕಾರದೊಂದಿಗೆ ಸಿಗ್ತೀನಿ. ನಮಸ್ತೆ.